ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಣೇಶ್. ಎಜುಕೇಷನ್ ಸಿಸ್ಟಮ್ ನಾನು ಫಸ್ಟು ವೀಡಿಯೋ ಮಾಡಬೇಕಾದ್ರೆ ಫುಲ್ ಎಡಿಟಿಂಗ್ ಮಾಡೋಣ ಅಂದರೆ ಒಂದು ಹೈ ಲೆವೆಲಲ್ಲಿ ಎಡಿಟಿಂಗ್ ಮಾಡೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ಅದು ಒಂದಿನ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಬೇಸಿಕ್ ಲೆವೆಲಲ್ಲಿ ಎಡಿಟಿಂಗ್ ಮಾಡಿ ಅದನ್ನ ನಿಮಗೆ ಒಂದು ಇನ್ಫಾರ್ಮೇಷನ್ ತಿಳಿಸೋ ಒಂದು ಹಂಬಲ ಆ್ಯಂಡ್ ಕುತೂಹಲ ಅಷ್ಟೇ. ಸೊ ಈ ವಿಡಿಯೋನ ಫುಲ್ಲು ನೋಡಿ ಒಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾನು ಹೇಳ್ತೀನಿ. ಸ್ವಲ್ಪ ನಾನು ಇನಿಷಿಯಲಿ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ, ಸ್ವಲ್ಪ ನನಗೇನು ಅರ್ಥ ಮಾಡ್ಕೊಂಡಿದ್ದೀನೋ ಅದ್ರ ಮೇಲೆ ಹೇಳ್ತೀನಿ ಆ್ಯಂಡ್ ಮೈ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ. ದೆನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾವು ನೋಡೋದಾದರೆ ಏನು ನಾವು 16 ವರ್ಷ ಏನು ಒಂದು 10 ವರ್ಷ ನಾವು ಸ್ಪೆಂಡ್ ಮಾಡ್ತೀವಿ. ಅರೌಂಡು ಎಲ್ಲ ಫೈನಲ್ ಮುಗಿಸೋ ಹೊತ್ತಿಗೆ ಒಂದು 16 ಇಯರ್ಸ್ ನಾವು ನಮ್ಮ ಒಂದು ಜೀವನದ ಒಂದು ಅವಧಿಯನ್ನು ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಅದೇ ಅಲ್ವಾ ಗುರು ಮೇಯ್ನು ಎಜುಕೇಷನ್ ಸಿಸ್ಟಮ್ಮೇ ಫೌಂಡೇಶನ್, ಅದು ಬೇಸಿಕ್ ಚೆನ್ನಾಗಿದ್ರೆ ನಮ್ಮದು ಇನ್ನು ಮುಂದಿನ ಒಂದು 50 ವರ್ಷ ಸುಭದ್ರವಾಗಿರುತ್ತೆ ಅಂತ ಎಲ್ಲ ಒಪ್ಪಿಟ್ಕೊಂಡಿರೋರು. ಬಟ್ ನಮ್ಮ ಇಂಡಿಯಾದ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಅಂದರೆ ಆ್ಯಕ್ಚುಲಿ ಎವ್ರಿ ಇಯರ್ ಇಂಡಿಯಾ ಏನು ಸ್ವಿಟ್ಜರ್ಲ್ಯಾಂಡ್ ಪಾಪ್ಯುಲೇಷನ್ ಇಲ್ವಾ ಅದಕ್ಕಿಂತ ಹೆಚ್ಚಿನ ಗ್ರ್ಯಾಜುಯೇಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, BCom ಗ್ರ್ಯಾಜುಯೇಟ್ಸ್ ಆಗಿರ್ಬೋದು, MSc ಗ್ರ್ಯಾಜುಯೇಟ್ಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಒಂದು ಪದವಿಯಲ್ಲಿ ಒಂದು ಗ್ರ್ಯಾಜುಯೇಟ್ಸ್ನ ಹೊರತರುತ್ತೆ. ಅಂದರೆ ಅರೌಂಡ್ ನಾನು ತಿಳಿದಿರೋ ಮಟ್ಟಿಗೆ ನಾನು ರಿಸರ್ಚ್ ಮಾಡಿದಾಗ 88 ಲ್ಯಾಕ್ ಪೀಪಲ್ಲು ಎವ್ರಿ ಇಯರು ಒಂದು ಗ್ರ್ಯಾಜುಯೇಷನ್ ತಗೊಂಡು ಔಟ್ ಆಗ್ತಾರೆ. ಅಂದರೆ ಅವ್ರ ತಲೆ ಮೇಲೆ ಒಂದು ಟೋಪಿ ಆಗ್ತದೆ. ಆದರೆ ಇಲ್ಲಿವರೆಗೂ ನೀವು ಸರಿಯಾಗಿ ಟೋಪಿ ಎಲ್ಲನೂ ಮಂಗ ಮಾಡಿದಾಯ್ತು, ಈಗ ಟೋಪಿ ಹಾಕ್ಕೊಂಡು ಹೋಗಿ ಅಂತ ಒಂದು ಹಂಗೆ ಹಾಕಿ ಕಳಿಸೋ ಸಮಯ ಏನು ಪ್ರತಿ ವರ್ಷ 88 ಲಕ್ಷ ಜನಕ್ಕೆ ಟೋಪಿ ಹಾಕ್ತಾರೆ. ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 88 ಲಕ್ಷ ಜನಕ್ಕೆ ಟೋಪಿ ಹಾಕ್ತಾರೆ. ಸರಿಯಾಗಿ ಕೇಳಿ, ಈ ಒಂದೊಂದು ದೇಶದಲ್ಲಿ ಇಷ್ಟು ಜನ ಪಾಪ್ಯುಲೇಷನ್ನೇ ಇಲ್ಲ. ಆ್ಯಕ್ಚುಲಿ ಒಂದು ಹೇಳಬೇಕು ಅಂದರೆ ರಷ್ಯಾದಲ್ಲಿರೋದು 14 crore. ಅದೇ ನಮ್ಮ UP ಒಂದು ಸ್ಟೇಟಲ್ಲಿರೋದು ಇಂಡಿಯಾದ ಒಂದು ಸ್ಟೇಟಲ್ಲಿರೋದು 25 crore, ನಿಯರ್ಲಿ 30 crore ಇನ್ನೇನು ದಾಟುತ್ತೆ. ಸೊ ಥಿಂಕ್ ಮಾಡಿ, ಅಂದರೆ ಒಂದು ಪಾಪ್ಯುಲೇಷನ್ ಅನ್ನೋದು ಎಷ್ಟು ಬೇಗ ಗ್ರೋತ್ ಆಗ್ತಿದೆ ಇಂಡಿಯಾದಲ್ಲಿ, ದೆನ್ ಎಷ್ಟು ಕಷ್ಟ ಈ ದೇಶಕ್ಕೆ ಮ್ಯಾನೇಜ್ ಮಾಡೋದು. ದೆನ್ ಒಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಅದಾದರೆ ಇನ್ನೊಂದು ಯಾಕೆ ಇಷ್ಟು ಜನ ಪ್ರೊಡ್ಯೂಸ್ ಮಾಡಿದ್ರು ನಮ್ಮ ಇಂಡಿಯಾ ಒಂದು ರಿಸರ್ಚ್ ಆಗಿರ್ಬೋದು, ಒಂದು ಸಂಶೋಧನೆ ಆ್ಯಂಡ್ ಇನೋವೇಷನ್ ಒಂದು ನ್ಯೂನತೆಗಳಲ್ಲಿ ಹಿಂದೆ ಉಳಿಯುತ್ತಿದೆ. ಯಾಕೆಂದರೆ ಇಲ್ಲಿ ಆ ಥರ ಎಜುಕೇಷನ್ ಸಿಸ್ಟಮ್ ಕೊಡ್ತಿಲ್ಲ. ಒಂದು ರಟ್ಟ ಮಾರೋ ಕಾನ್ಸೆಪ್ಟ್ ಒಂದು ಎಜುಕೇಷನ್ ಸಿಸ್ಟಮ್ನ ಕೊಡ್ತಿದೆ. ಅಂದರೆ 20 ವರ್ಷ ನಾವು ಹಿಂದೆ ಏನು ಓದಿದ್ದೋ ಅದೇ ಸಿಲೆಬಸ್ ಇನ್ನೂ ಓದ್ತಿದ್ವಿ. ಫಾರ್ ಎಕ್ಸಾಂಪಲ್ 8051 ಮೈಕ್ರೋ ಕಂಟ್ರೋಲರ್ ಅಂತ ಒಂದು ಆಗ ಇನೋವೇಷನ್ ಮಾಡಲಾಗ್ತಿತ್ತು. ಬಟ್ ಈಗ ಎಷ್ಟೋ GPU ಚಿಪ್ಗಳನ್ನ ಅಳವಡಿಸಿಕೊಂಡು ಉತ್ಪಾದನೆ ಮಾಡ್ತಿದ್ರು. ಬೇರೆ ಬೇರೆ ಟೆಕ್ನಾಲಜಿ ಇನೋವೇಷನ್ ಆದರೂ ಕಾಲೇಜ್ ಲೆವೆಲಲ್ಲಿ ಮತ್ತು ಸ್ಕೂಲ್ ಲೆವೆಲಲ್ಲಿ ಅದೇ ಒಂದು ಕಾನ್ಸೆಪ್ಟ್ ಇದೆ. ಯಾಕೆ ಚೇಂಜ್ ಮಾಡೋಕ್ಕೆ ಇಷ್ಟ ಇಲ್ವಾ? ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಇಷ್ಟ ಇಲ್ವಾ? ಸೊ ಇಷ್ಟ ಇದೆ, ಬಟ್ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ. ಯಾಕೆಂದರೆ ಯಾವುದೇ ಒಬ್ಬ ಮಗು ಸಹ ಮತ್ತು ಯಾರೋ ಒಬ್ಬ ಸ್ಟೂಡೆಂಟ್ ಸಹ ಅಷ್ಟು ಓಟ್ಗೆ ಇಂಪಾರ್ಟೆನ್ಸ್ ಆಗಲ್ವಲ್ಲ, ಯಾವುದೇ ಒಂದು ರಾಜಕೀಯಕ್ಕೆ ಇಂಪಾರ್ಟೆನ್ಸ್ ಆಗಲ್ವಲ್ಲ. ಸೊ ಅದು ಒಂದು ರೀಸನ್ ಇರ್ಬೋದು. ನೆಕ್ಸ್ಟು ರೀಸೆಂಟಾಗಿ ASER ರಿಪೋರ್ಟ್, ಇದ್ರ ಫುಲ್ ಫಾರ್ಮ್ ಏನಂದರೆ ASER ರಿಪೋರ್ಟ್, ಎಜುಕೇಷನ್ ರಿಪೋರ್ಟ್ ಅಂತ ಬರುತ್ತೆ. ದೆನ್ ಅಂದರೆ ಇಲ್ಲಿ ಏನು ಮಾಡಿದ್ರು ಅಂದರೆ ಒಂದು ರಿಸರ್ಚ್ ಕಂಡಕ್ಟ್ ಮಾಡ್ತಾರೆ. ASER ರಿಪೋರ್ಟ್ ಪ್ರಕಾರ ಇಲ್ಲಿ ಒಂದು ರಿಸರ್ಚ್ ಕಂಡಕ್ಟ್ ಮಾಡ್ತಾರೆ. ಏನು ಅಂದರೆ ಒಂದು ಬೇಸಿಕ್ಸ್ ಬುಕ್ಸ್ಗಳನ್ನ ತಗೋತಾರೆ. ಬೇಸಿಕ್ಸ್ ಬುಕ್ಸ್ಗಳನ್ನ ತಗೊಂಡು ಆ ತರಗತಿ ಮಕ್ಕಳಿಗೆ, ಆ ಕ್ಲಾಸ್ನ ಮಕ್ಕಳಿಗೆ ಓದಲಾಗಿಸ್ತಾರೆ. ಈ ಒಂದು ರಿಸರ್ಚ್ ಏನೋ ಒಂದು ರಿಪೋರ್ಟ್ ಮಾಡಬೇಕಾದ್ರೆ ಓದಲಾಗಿಸ್ತಾರೆ. ಅಂದರೆ ಓದೋಕೆ ಹೇಳ್ತಾರೆ. ಅವ್ರು ಓದಿ ಚೆನ್ನಾಗಿ ಓದಿದರೆ ಆ ಮಗುವಿನ ಒಂದು ಕೆಪಾಸಿಟಿ ಚೆನ್ನಾಗಿದೆ ಅಂತ ಅರ್ಥ. ಬಟ್ ಅವ್ರ ಕೈಲಿ ಅದು ಓದೋಕ್ಕಾಗಲಿಲ್ಲ ಅಂದರೆ ಅದು ಮೀನ್ಸ್ ಆ ಮಗು ನಾಟ್ ಏಬಲ್ ಟು ಲರ್ನ್ ಆ್ಯಂಡ್ ರೈಟ್. ಸಪೋಸ್ ಇದೇ ಥರ ಇಂಡಿಯಾದಲ್ಲಿ ಕಂಡಕ್ಟ್ ಮಾಡ್ತಾರೆ. ಈಗ ರೀಸೆಂಟಾಗಿ 2023 ಕಂಡಕ್ಟ್ ಮಾಡಿ 5ನೇ ಕ್ಲಾಸ್ ಓದ್ತಿರೋ ಹುಡುಗನಿಗೆ 2ನೇ ಕ್ಲಾಸು ಮತ್ತು ಇವನ್ 1ನೇ ಕ್ಲಾಸು ಬುಕ್ಸ್ಗಳನ್ನ ಇಂಗ್ಲೀಷ್ ಮತ್ತು ಅವರವರ ರೀಜನ್ ಭಾಷೆಗಳನ್ನ ಬುಕ್ಗಳನ್ನ ಓದೋಕ್ಕಾಗ್ತಿಲ್ಲ. ಅಂದರೆ ಒಂದು ಹೇಳ್ಬೋದು. ಈಗ ಸರ್ ನಿಮ್ಮದ ಒಂದು ಲೈಫ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಕೇಳಿ. ಏನು ಅಂದರೆ ನೀವು ನಿಮ್ಮ ಲೈಫ್ನ ಅರ್ಧ ಅನ್ನೋದಕ್ಕಿಂತ ಒಂದು 10% ಆದರೂ ಇಂಗ್ಲೀಷಲ್ಲಿ ಕಳೆದಿರುತ್ತೆ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ನೀವು 10th ಸ್ಟ್ಯಾಂಡರ್ಡು ಆ್ಯಂಡ್ ಇನ್ಕ್ಲೂಡಿಂಗ್ ಯುವರ್ ಇಂಟರ್ಮೀಡಿಯೇಟ್ ಎಜುಕೇಷನ್ ಆ್ಯಂಡ್ ಡಿಗ್ರೀಸ್ ಅವೆಲ್ಲನೂ ಸೇರಿ ಇಂಗ್ಲೀಷಲ್ಲಿ ಕಳೆದಿರ್ತೀರ. ಬಟ್ ನೀವು ಅದು ಫುಲ್ಲು ಮುಗಿಸಿ ಹೊರ ಬಂದರೂ ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಆಗಿರಲ್ಲ. ಬಟ್ ನೀವೇನಾದರೂ ಒಂದು 2 ಇಯರ್ಸು ಬಾಂಬೆಗೋ ಅಥವಾ ಇಂಗ್ಲೆಂಡ್ಗೋ ಅಥವಾ ಲಂಡನ್ಗೋ ಹೋಗಿದ್ದಿದ್ರೆ ನಿಮ್ಗಿಂತ ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡೋರು ಯಾರು ಇರ್ತಿರಲಿಲ್ಲ. ಸೊ ನಾವು ಇದರಿಂದ ಏನು ಕಲಿತೀವಿ ಅಂದರೆ, ನಾವು ಏನು ಓದ್ತೀವೋ ಅದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಸುತ್ತಮುತ್ತ ವ್ಯಕ್ತಿಗಳು ಮತ್ತು ಸರೌಂಡಿಂಗ್ ಎನ್ವೈರನ್ಮೆಂಟ್ ಏನಿರುತ್ತಲ್ಲ ಅದು ಇಂಪಾರ್ಟೆಂಟು. ಅಂದರೆ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಇಂಡಿಯಾಗೂ ಮತ್ತು USA ಏನು ಡಿಫ್ರೆನ್ಸ್ ಅಂದರೆ, ನಮ್ಮ ಇಂಡಿಯಾದಲ್ಲಿ ಎಜುಕೇಷನ್ನ ಕ್ರಿಯೇಟ್ ಮಾಡ್ತಾರೆ ಬಟ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಲ್ಲ. USA ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ, ಎಜುಕೇಷನ್ ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಎಜುಕೇಷನ್ ಸಿಸ್ಟಮ್ ಬಂದಿರೋದು ಒಂದು ಬ್ರಿಟಿಷರ
ಕಡೆಯಿಂದ ಬಂದಿರೋರು. ಅಂದರೆ ಅವರೊಂದು ಬ್ರಿಟಿಷರ್ ಯಾವ ಥರ ಅವ್ರು ಬಂದರು ನೆಂಟ್ರಂಗೆ, ಹಂಗೆ ಆ ಎಜುಕೇಷನ್ ಸಿಸ್ಟಮ್ನು ಬಾ ನಮ್ಮ ಜೊತೆ ಅಂತ ಕರ್ಕೊಬಂದರು ನಮ್ಮ ಇಂಡಿಯಾಗೆ. ಸೊ ಅವರ ಮೂಲ ಉದ್ದೇಶ ಏನು ಅಂದರೆ, ಫಸ್ಟ್ ಆಫ್ ಆಲ್ ಬ್ರಿಟಿಷರ್ ಬಂದಾಗ ಅವರಿಗೆ ಇಂಗ್ಲೀಷ್ ಬಿಟ್ಟು ಬೇರೆ ಏನೂ ಭಾಷೆ ಬರ್ತಿರಲಿಲ್ಲ. ಅವರಿಗೊಂದು ಸ್ಥಳೀಯ ಭಾಷೆಗಳು, ರೀಜನಲ್ ಲ್ಯಾಂಗ್ವೇಜಸ್ಗಳು ಇಂಡಿಯಾದು ಅಷ್ಟೇ ಅವು ಬರ್ತಿರಲಿಲ್ಲ. ಸೊ ಅವ್ರಿಗೊಂದು ಏನು ಬೇಕಾಗುತ್ತೆ ಅಂದರೆ, ಇಂಡಿಯಾದ ಜನಗಳನ್ನ ಒಂದು ಮಾತಾಡಿಸ್ಬೇಕಾಯ್ತು. ಅವರು ವ್ಯಾಪಾರ ಮಾಡಲು ಬಂದಿದ್ದ ಬ್ರಿಟಿಷರು ಮಾದೇ ಬಂಡವಾಳ ಆಗಿತ್ತಲ್ಲ, ಸೊ ಮಾತಾಡಿಸ್ಬೇಕಾಯ್ತು. ಸೊ ಅದಕ್ಕೋಸ್ಕರ ಒಂದು ರೀಸನ್ ಎಜುಕೇಷನ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇನ್ನೊಂದು ರೀಸನು, ಏನು ಕ್ವಶನ್ ಮಾಡಿದ್ರೆ ಮುಚ್ಕೊಂಡು ಅವ್ರ ಕೆಲಸನ ಅವ್ರು ಮಾಡಬೇಕಿತ್ತು. ಸೊ ಇನ್ನೊಂದು ದೆನ್ ಜಾಸ್ತಿ ಕ್ರಿಯೇಟಿವ್ ಆಗಿ ಏನು ತೋರಿಸಂಗಿಲ್ಲ. ಈಗ ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ಆ ಥರ ಎಲ್ಲ ಇರೋಂಗಿಲ್ಲ. ನಿನ್ನ ಕೆಲಸ ಏನಿದೆ ನೋಡ್ಕೊ, ನನ್ನ ಕೆಲಸ ಏನಿದೆ ನೋಡ್ಕೊತೀನಿ, ದೆನ್ ಏನು ಜಾಸ್ತಿ ಇಲ್ಲಿ ಕ್ರಿಯೇಟಿವ್ ನಡೆಯಲ್ಲ ಅಷ್ಟೇ ಅಂತ ಒಂದಿತ್ತು. ಸೊ ಅದಕ್ಕೆ ಒಂದು ಬ್ರಿಟಿಷರು 2 ರೀಸನ್ಗೆ ಎಜುಕೇಷನ್ ಸಿಸ್ಟಮ್ ನಮ್ಮ ಭಾರತ ಮೇಲೆ ಏರಿದ್ರು, ಆಯಿತಾ. ಅದು ಆ್ಯಕ್ಚುಲಿ 200 ವರ್ಷಗಳ ಕಾಲ ಅದು ಅವ್ರದ್ದು ಏನು ಪ್ಲ್ಯಾನ್ ಇತ್ತಲ್ಲ ಅದು ವರ್ಕೌಟ್ ಆಗಿ ಸಕ್ಸಸ್ ಆಯಿತು. ಬಟ್ ಅದನ್ನ ಒಂದು ರಿಮೂವ್ ಮಾಡೋದಕ್ಕೆ ಒಂದು ದೊಡ್ಡ ಸ್ಟ್ರಗಲೇ ಪಡಬೇಕಾಯ್ತು ಇಂಡಿಯಾ. ನೀವೆಲ್ಲ ನೋಡಿರ್ತೀರ ಆ ಒಂದು ಫ್ರೀಡಮ್ ಸ್ಟ್ರಗಲ್ಗೆ ಯಾರ್ಯಾರು ಮಣಿದರು, ಯಾರ್ಯಾರು ತಮ್ಮ ಜೀವಗಳನ್ನು ಕೊಟ್ಟರು ಅಂತ. ದೆನ್ ನೆಕ್ಸ್ಟು ಇಂಗ್ಲೀಷ್ ಅನ್ನೋದು ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಯಾವುದೇ ಒಂದು ವರ್ಲ್ಡಲ್ಲಿ ಇಂಗ್ಲೀಷ್ ಇಸ್ ನಾಟ್ ಎ ಗ್ಲೋಬಲ್ ಲ್ಯಾಂಗ್ವೇಜ್. ನಾವು ಇಂಡಿಯಾದವರು ಮಾತ್ರ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳೋದು. ಬೇರೆ ದೇಶಕ್ಕೆ ಕಂಪೇರ್ ಮಾಡಿ, ಫ್ರಾನ್ಸಿಗೆ ಕಂಪೇರ್ ಮಾಡಿ, ಚೀನಾ ಕಂಪೇರ್ ಮಾಡಿ, ಬ್ರೆಜಿಲ್ ಕಂಪೇರ್ ಮಾಡಿ, ಆ್ಯಂಡ್ ಅದರ್ ಕಂಟ್ರೀಸ್ಗಳಿಗೆ ಕಂಪೇರ್ ಮಾಡಿದರೆ ಅವ್ರು ಯಾರು ಇಂಗ್ಲೀಷ್ನ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಯಾಕೆಂದರೆ ರೀಸೆಂಟಾಗಿ ಇಂಡೋನೇಷ್ಯಾ ಒಂದು ಸೀರಿಯಸ್ ಆಗಿ ತೊಗೊಂಡಿದೆ. ಸೊ ಇಂಡೋನೇಷ್ಯಾ ಅದಕ್ಕೋಸ್ಕರ ಇಂಡಿಯಾ ಜೊತೆ ಕಾಂಪಿಟೇಷನ್ ಕೊಡ್ತಿದೆ. ಯಾವುದ್ರಲ್ಲಿ ಅಂದರೆ ಐ ಟಿ ಫೀಲ್ಡಲ್ಲಿ ಇಂಡೋನೇಷ್ಯಾ ಕಾಂಪಿಟೇಷನ್ ಕೊಡ್ತಿದೆ. ಸೊ ಏನಕ್ಕೆ ಅವ್ರು ತೊಗೊಂಡಿಲ್ಲ ಅಂದರೆ, ಅವರು ಅವರ ಒಂದು ಭಾಷೆಗೆ ಪ್ರಿಫರೆನ್ಸ್ ಕೊಟ್ಟು, ಅವರ ಒಂದು ಕಲ್ಚರ್ಗೆ ಪ್ರಿಫರೆನ್ಸ್ ಕೊಟ್ಟು ಅವ್ರದ್ದು ಕಲಿಯೋಗ್ತಾರೆ. ದೆನ್ ಯಾಕೆಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಇನ್ನೊಂದು ರೀಸನ್ ಇಂಡಿಯಾದಲ್ಲಿ ಇಂಟ್ರೆಸ್ಟ್ ಅಂದರೆ, ಜಾಸ್ತಿ ಬ್ರಿಟಿಷರು ಒಂದು ಒತ್ತು ನೀಡಿದ್ದು ಇಂಡಿಯಾಗೆ. ಸೊ ಇಲ್ಲಿ ಜಾಸ್ತಿ ಇಂಗ್ಲೀಷ್ ಬೆಳೀತಾ ಹೋಗ್ತು. ಆ್ಯಂಡ್ ಈಗಿನ ಪೀಪಲ್ ಇಂಗ್ಲೀಷ್ ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂದರೆ, ಇಫ್ ಯು ನಾಟ್ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲೀಷ್, ಯು ಆರ್ ವೆರಿ ಪೂರ್ ಇನ್ ಇಂಗ್ಲೀಷ್ ಆ್ಯಂಡ್ ಯು ವಿಲ್ ಬಿ ನಾಟ್ ಗೆಟ್ ಎ ಜಾಬ್ ಇನ್ ಎನಿಮೋರ್ ಇನ್ ದ ಫ್ಯೂಚರ್. ದೇ ವಿಲ್ ಟೆಲ್ ಲೈಕ್ ದಟ್ ಆ್ಯಂಡ್ ಐ ವಿಲ್ ಸ್ಕೇರ್ ಆ್ಯಂಡ್ ಐ ವಿಲ್ ಡೈ ಬಿಕಾಸ್ ಐ ಡೋಂಟ್ ನೋ ಇಂಗ್ಲೀಷ್. ಸೊ ಈ ಥರ ಒಂದು ಭಯ ನಮಗೆ ಒಂದು ಸಣ್ಣದ್ರಿಂದ ಹುಡ್ತಲೇ ಇರುತ್ತೆ. ಯಾವಾಗ ನಮ್ಮ ಸ್ಕೂಲಲ್ಲಿ ಗ್ರೂಪ್ ಡಿಸ್ಕಷನ್ ಹಾಕಿತ್ತು, ಯಾವಾಗ ನಮ್ಮನ್ನ ಸ್ಪೀಚ್ ಮಾಡೋಕೆ ಕರೀತಾರೋ, ಆಗೆಲ್ಲ ನಮ್ಮ ಎದೆ ಡವ 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 ಅಂತ ಬಡ್ಕತಲೇ ಇರುತ್ತೆ. ಅದೇ ಎಲ್ಲ ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ರಿಯಲ್ ಉದಾಹರಣೆ. ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಾಡಿದ ಉದಾಹರಣೆ ಇದು, ಹೇಳ್ತೀನಿ ಕೇಳ್ಕೊಳ್ಳಿ. ಏನು ಅಂದರೆ, 5ನೇ ಕ್ಲಾಸ್ ಒಬ್ಬ ಹುಡುಗ, ಅವನ ಹೆಸರು ಮೆನ್ಷನ್ ಮಾಡಲ್ಲ, ಒಬ್ಬ ಹುಡುಗ ಇದನ್ನು 0%, ಅವನು ಯಾವುದೂ ಮಾರ್ಕ್ಸು ಅಷ್ಟಾಗಿಲ್ಲ. ಅವನು ಆ್ಯಕ್ಚುಲಿ ಕ್ವಶನ್ ಪೇಪರ್ ಕೊಟ್ಟರೆ ಅದರಲ್ಲಿರೋ ಕ್ವಶನ್ಸ್ಗಳನ್ನ ಯಾರು ಇಟ್ಕೋಬಾರ್ದು ಕೊಡೋ ಹುಡುಗ. ಇನ್ನೊಬ್ಬ ಹುಡುಗ 6th ಒಂದು ಹುಡುಗ, ಅವನು 80 ಆ್ಯಂಡ್ 90, 95 ಆ್ಯಂಡ್ 99 ಆಲ್ಸೋ ಒಂದೊಂದ್ಸರಿ ತೆಗೆದಿರೋ ಹುಡುಗ. ಅವನು ಬಿ ಅಂದ್ಕೊಳ್ಳಿ, ರೈಟಾ. ಈ ಟೀಮ್ ಎ ಹುಡುಗ ಇದ್ದಾನಲ್ಲ, ಅವನ್ನ ಕರೆದ್ಬಿಟ್ಟು ನೀನು ಸ್ಟೇಜ್ ಮೇಲೆ ಬಂದು ಮಾತಾಡ್ಬಾ ಅಂದರೆ, ಅವನು ಇಂಗ್ಲೀಷ್ ಅದು ಸೆಕೆಂಡರಿ, ಬಟ್ ಅವನಿಗೆ ಗೊತ್ತಿರೋ ಲ್ಯಾಂಗ್ವೇಜಲ್ಲಿ ಫೈನ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಆಗಿ ಮಾತಾಡುತ್ತೆ. ಬಟ್ ಈಗ ಏನೋ ಒಂದು ರ್ಯಾಂಕಿಂಗ್ ತೆಗೆದಿನಲ್ಲ, ಆ ಹುಡುಗನ ಕರೆದು ಬಾ ಹಿಂಗೆ ಸ್ಟೇಜ್ ಮೇಲೆ ಮಾತಾಡು ಅಂದರೆ, ಅವನು ಏನೂ ಮಾತಾಡಲ್ಲ. ಇಂಗ್ಲೀಷಲ್ಲಿ ಒಂದು ಸ್ವಲ್ಪ ಹೇಳ್ತಾರೆ, ದೆನ್ ಸ್ಟಾಪ್ ಮಾಡ್ತಾನೆ, ಹಂಗೆ ನಿಂತ್ಕೋತಾನೆ. ಕನ್ನಡದಲ್ಲೂ ಮಾತಾಡಲ್ಲ. ಸೊ ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ಇಲ್ಲಿ ಎಜುಕೇಷನ್ ಸಿಸ್ಟಮ್ ಅಂದರೆ ನಾವು ಅಂದ್ಕೊಂಡಿದ್ದೀವಿ ಬರೀ ರಟ್ಟ ಮಾರು. ಒಂದು ಕಾನ್ಸೆಪ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಏನು ಅಂದರೆ, A+B² = A² + B² + 2AB. ಸೊ ಈ ಕಾನ್ಸೆಪ್ಟು ಎಲ್ಲರಿಗೂ ಗೊತ್ತು. ಮೀನ್ಸ್ ಈ ಫಾರ್ಮುಲಾ ಎಲ್ಲರಿಗೂ ಗೊತ್ತು. ಯಾರು? A² + B² = A² + B² + 2AB. ಬಟ್ ಈ ಕಾನ್ಸೆಪ್ಟ್ನ ರಿಯಲ್ ಅಪ್ಲಿಕೇಶನಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಒಬ್ಬ ಪ್ರಿನ್ಸಿಪಾಲ್ಗೂ ಗೊತ್ತಿಲ್ಲ, ಒಬ್ಬ ಹೆಡ್ ಮೇಡಮ್ಗೂ ಗೊತ್ತಿಲ್ಲ, ಹೆಡ್ ಮಾಸ್ಟ್ರಿಗೂ ಗೊತ್ತಿಲ್ಲ, ಒಬ್ಬ ಟೀಚರ್ಗೂ ಗೊತ್ತಿಲ್ಲ, ಆ್ಯಂಡ್ ಇನ್ನು ಸ್ಟೂಡೆಂಟ್ಸ್ಗೆ ಎಲ್ಲಿಂದ ಗೊತ್ತಾಗುತ್ತೆ? ಇಷ್ಟು ಜನ ಗೊತ್ತಾಗಲಿಲ್ಲ ಅಂತ. ಸೊ ಅದೇ ನೀವೇನಾದರೂ A + B² = A² + B² + 3AB ಅಂತ ಎಲ್ಲರೂ ಹೇಳಿದ್ರು ಅಂದ್ಕೊಳ್ಳಿ. ಯಾರಿಗೆ ಗೊತ್ತಿಲ್ವಲ್ಲ ಅವ್ರು ನಿಮಗೆ ಹೊಡಿತಾರೆ, ಬೈತಾರೆ. ನೋಡಿ ಸರ್, A² + B = A + B² = B² + 3AB ಅಂತಿದ್ದಾನೆ. ಸೊ ಅದೇ ಮೀನ್ಸ್ ಆ ಅಪ್ಲಿಕೇಶನ್ ಲೆವೆಲ್ ಅವ್ರಿಗೆ ಗೊತ್ತಿಲ್ಲ ಅದು ಎಲ್ಲಿ ಯೂಸ್ ಮಾಡಬೇಕು ಅಂತ. ಬಟ್ ಎಲ್ಲ ಸ್ಟೂಡೆಂಟ್ಸು ಮತ್ತು ಟೀಚರ್ಸು ಕೂಡ ಅದೊಂದು ಫಾರ್ಮುಲಾಗೆ ಸ್ಟಿಕ್ ಆನ್ ಆಗಿದ್ದಾರೆ. ಅದು ಯಾಕೆ ಬಟ್ಟು, ಹೆಂಗೆ ಬಟ್ಟು, ಅದು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಯಾರೂ ಕೇಳಲ್ಲ. ದೆನ್ ಈಗ ಓಕೆ ಸರ್, ಏನೋ ಆಲ್ರೆಡಿ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಇಷ್ಟೊಂದು ಹೇಳ್ತಿದ್ದಲ್ಲ, ಸೊ ಈಗ ರಿಚ್ ಆಗಬೇಕು ಅಂದರೆ ನಮಗೆ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವಾ ಅಂತ ಕೇಳ್ತಾರೆ. ಸೊ ನಾನು ಲಿಟ್ರಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಜುಕೇಷನ್ನು ಇಂಪಾರ್ಟೆಂಟ್. ಸೊ ಇನ್ ದ ಪ್ರೆಸೆಂಟ್ ವರ್ಲ್ಡ್, ಬೋತ್ ಎಜುಕೇಟೆಡ್ ಪರ್ಸನ್ ಆ್ಯಂಡ್ ಅನ್ಎಜುಕೇಟೆಡ್ ಪರ್ಸನ್, ಆ್ಯಂಡ್ ನಾಟ್ ಟು ಕಂಪ್ಲೀಟಿಂಗ್ ಆ್ಯಂಡ್ ಡಸ್ ನಾಟ್ ಕ್ರಾಸ್ ದ 10th, ಇಟ್ ಆಲ್ಸೋ ಸಕ್ಸಸ್ಫುಲ್ ಆ್ಯಸ್ ಈಕ್ವಲ್ ಟು ಕಂಪ್ಲೀಟೆಡ್ ದ ಎಜುಕೇಷನ್. ಸೊ ಅವ್ರು ಏನು ಕಂಪ್ಲೀಟ್ ಮಾಡಿದಾರಲ್ಲ ಅವರು ಸಕ್ಸಸ್ಫುಲ್ ಆಗಿದ್ದಾರೆ, ಏನು ಕಂಪ್ಲೀಟ್ ಮಾಡಿದಾರಲ್ಲ ಅವರು ಸಕ್ಸಸ್ಫುಲ್ ಆಗಿದ್ದಾರೆ.
ನಿಮಗೆ ಒಂದು ಉದಾಹರಣೆಯಾಗಿ ಹೇಳಬೇಕು ಅಂದರೆ ನಿಖಿಲ್ ಕಾಮತ್ ಝಾರೋದ ಫೌಂಡರ್, ಎಲ್ಲರಿಗೂ ಗೊತ್ತಿರುತ್ತೆ, ಇನ್ವೆಸ್ಟ್ಮೆಂಟ್ ಜರ್ನಿಲಿ ಬಂದವರು ಅವರು. ಅವ್ರಿಗೆ ಅರೌಂಡ್ ಈಗ 39 ಇಯರ್ಸ್ ಅನಿಸುತ್ತೆ. ಆ್ಯಕ್ಚುಲಿ ಅವ್ರದ್ದು ಸ್ಕೂಲಿಂಗೇ ಕಂಪ್ಲೀಟ್ ಮಾಡಲ್ಲ, ಆ್ಯಕ್ಚುಲಿ 10th ನಿಲ್ಲಿಸ್ತಾರೆ ಅವ್ರ ಸ್ಕೂಲಿಂಗು. ದೆನ್ ಇವತ್ತು 8,868 crore ಅಷ್ಟು ಒಂದು ಮನಿ ಇರೋ ವ್ಯಕ್ತಿ ಆಗಿದ್ದಾರೆ. ಬಟ್ ಎಷ್ಟೋ ಜನ ಎಜುಕೇಷನ್ ಕಂಪ್ಲೀಟ್ ಮಾಡಿ ಅವ್ರ ವಯಸ್ಸಿರೋರು ಇನ್ನೂ 9 crore ಇದ್ದಾರೆ. ಸೊ ಎಜುಕೇಷನ್ ಕಂಪ್ಲೀಟ್ ಮಾಡಿ, ನಾನು ಈಗ 9 crore ಮಾಡಿದ್ದು ಏನು ಸುಲಭ ಮಾತಲ್ಲ. ಸೊ 8,000 to 9 ಅದು ಸುಲಭ ಮಾತಲ್ಲ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಅಮೀರ್ ಖಾನ್ ಆಗಿರ್ಬೋದು, ಈ ಧೀರುಭಾಯ್ ಅಂಬಾನಿ ಆಗಿರ್ಬೋದು, ಅಥವಾ ಯಾರು ಧೀರುಭಾಯ್ ಅಂಬಾನಿ ಆಗಿರ್ಬೋದು, ನಿಖಿಲ್ ಕಾಮತ್ತು, ಮತ್ತು ತುಂಬ ಜನ ಆ್ಯಕ್ಚುಲಿ ಪೊಲಿಟಿಷಿಯನ್ಸ್, ಮೋಸ್ಟ್ ಆಫ್ ದ ಪೊಲಿಟಿಷಿಯನ್ಸ್ ಅವ್ರು ಯಾರು ನಮ್ಮ ಎಜುಕೇಷನ್ ಸಿಸ್ಟಮ್ಗೆ ಸಿಗಾಕೊಂಡೇ ಇಲ್ಲ. ಕೇಳಿ, ಸಿಗಾಕೊಂಡೇ ಇಲ್ಲ. ಯಾಕೆ ಅಂದರೆ ಗೊತ್ತು, ಎಜುಕೇಷನ್ ಸಿಸ್ಟಮ್ ಈಸ್ ಎ ಪ್ಯೂರ್ ಎಂಪ್ಲಾಯಬಿಲಿಟಿ ಟ್ರ್ಯಾಪ್. ಅಂದರೆ ಹೋಗು, ಬುಕ್ ಇಡಿ, ಅವ್ರು ಹೇಳಿದ ಹೋಮ್ವರ್ಕ್ ಮಾಡು, ಬಂದು ಎಕ್ಸಾಮ್ ಬರಿ, ರ್ಯಾಂಕ್ ತೆಗಿ, ಒಂದು ಸೆಟಲ್ ಆ್ಯಂಡ್ ಸೆಕ್ಯೂರ್ ಜಾಬ್ ತಗೋ, ಕೂತ್ಕೋ, ನಿನ್ನ ಜೀವನ ಕಳಿ. ಇಷ್ಟೇ ಎಜುಕೇಷನ್ ಸಿಸ್ಟಮ್ ಮಾಡಲು ಕಾರಣ. ಈ ಎಜುಕೇಷನ್ ಸಿಸ್ಟಮ್ ಹಿಸ್ಟ್ರಿ ನಮಗೆ ಬ್ರಿಟಿಷರು ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಬ್ರಿಟಿಷರಿಗೆ ಒಬ್ಬರು ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ, ಯಾರು ಹೇಳಿ ಅವರು? ಪರ್ಷಿಯನ್ನರು. ಅಂದರೆ ಯಾವಾಗ ರಾಜನ ಕೈಯಿಂದ ಅವರ ಸೇವಕರು ಮತ್ತು ಜನರು ಅವನ ವಿರುದ್ಧ ದಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆಗ ಇಂಟ್ರೊಡ್ಯೂಸ್ ಮಾಡಿದ್ದ ಕಾನ್ಸೆಪ್ಟೇ ಎಜುಕೇಷನ್ ಸಿಸ್ಟಮ್. ಆ್ಯಕ್ಚುಲಿ ಎಜುಕೇಷನ್ ಸಿಸ್ಟಮ್ ಅನ್ನಬಾರ್ದು, ಟ್ರ್ಯಾಪ್ಡ್ ಸಿಸ್ಟಮ್ ಅನ್ನಬೇಕು. ಟ್ರ್ಯಾಪ್ಡ್ ಸಿಸ್ಟಮ್ ಅನ್ನಬೇಕು. ಅಂದರೆ ಇಲ್ಲಿ ನಾವು ಎಜುಕೇಷನ್ ಅಂದರೆ ಬರೀ ಸ್ಕೂಲಿಗೆ ಹೋಗಿ ಕಲಿಯೋದಲ್ಲ, ನಮ್ಮ ಇಚ್ಛೆಯಿಂದ ನಾವೇನು ಕಲಿತೀವಲ್ಲ, ಸೊ ಅದು ಜಾಸ್ತಿ ದಿನ ಉಳಿಯುತ್ತೆ, ಮತ್ತು ನಮ್ಮ ಮೈಂಡಲ್ಲಿ ಉಳಿಯುತ್ತೆ, ಆ್ಯಂಡ್ ನಮಗೆ ಜಾಸ್ತಿ ಬ್ಯಾಕ್ವರ್ಡ್ ಆಗಿರುತ್ತೆ. ನಮ್ಮನ್ನ ಯಾವತ್ತು ಒಂದು ಸಪೋರ್ಟಿವ್ ಆಗಿ ಇರ್ತಿರುತ್ತೆ. ಅದು ನಾವು ಏನು ಜಾಸ್ತಿ ದಿನ ಇರೋಲ್ಲ. ಸೊ ಇದು ಇವತ್ತಿನ ಒಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾಹಿತಿ. ದೆನ್ ನೀವು ಕೇಳ್ಬೋದು, ನೀವು ಇಷ್ಟೊಂದು ಹೇಳಿದ್ರಲ್ಲ, ಓಕೆ, ನೀವು ಯಾವ ಥರ ಎಜುಕೇಷನ್ ಸಿಸ್ಟಮ್ನ ಬಯಸ್ತಿದ್ದೀರಾ ಅಂತ ಕೇಳ್ತೀರಾ. ಸೊ ಐ ವಾಂಟ್ ಟು ಬಿ ಎಜುಕೇಷನ್ ಸಿಸ್ಟಮ್ ಲೈಕ್ ದಟ್, ಇಂಟ್ರೆಸ್ಟ್ ಬೇಸ್ಡ್ ಎಜುಕೇಷನ್ ಸಿಸ್ಟಮ್. ಈಗ ಐ ವಾಂಟ್ ಟು ಬಿಕಮ್ ಎ ಮ್ಯೂಸಿಷಿಯನ್ಸ್, ಸೊ ದೇರ್ ಈಸ್ ನೋ ಮ್ಯೂಸಿಷಿಯನ್ ಸ್ಕೂಲ್ಸ್ ಇನ್ ಇಂಡಿಯಾ. ಐ ವಾಂಟ್ ಟು ಬಿಕಮ್ ಎ ಆರ್ಟಿಸ್ಟ್, ದೇರ್ ಈಸ್ ನೋ ಆರ್ಟಿಸ್ಟ್ ಸ್ಕೂಲ್ ಇನ್ ಇಂಡಿಯಾ. ಐ ವಾಂಟ್ ಟು ಬಿಕಮ್ ಎ ಸ್ಕಲ್ಪ್ಚರ್ ಆರ್ಕಿಟೆಕ್ಟ್. ನಾನೊಬ್ಬ ಶಿಲ್ಪ ಕೆತ್ತುವ ಕಲೆಗಾರ ಆಗಬೇಕು. ಬಟ್ ಆ ಕಲೆನ ಕೆತ್ತುವ ಸ್ಕೂಲು ನನ್ನಲ್ಲಿಲ್ಲ. ಸೊ ಎಲ್ಲರಿಗೂ ಒಂದೇ ಸ್ಕೂಲು, ಆನೆಗೂ ಒಂದೇ ಸ್ಕೂಲು, ಮಂಕಿಗೂ ಒಂದೇ ಸ್ಕೂಲು, ಫಿಶ್ಗೂ ಒಂದೇ ಸ್ಕೂಲು, ಸ್ನೇಕ್ಗೂ ಒಂದೇ ಸ್ಕೂಲು. ಅವೆಲ್ಲರೂ ಒಂದೇ ಲೈನಲ್ಲಿ ನಿಲ್ಲಿಸಿ ಹೋಗಿ ಮರ ಹತ್ತು ಅಂದರೆ ಯಾವ ಹತ್ತಲ್ಲ. ಯಾಕೆಂದರೆ ಇಲ್ಲಿ ಮರ ಹತ್ತಕ್ಕೆ ಆರೋಗ್ಯ ಪಕ್ಷಿನೇ ಇಲ್ಲ, ರೈಟಾ? ಅದು ಬಿಟ್ಟು ಬೇರೆ ಎಲ್ಲ ಇದ್ದಾವೆ. ಸೊ ಅಂದರೆ ಇಲ್ಲಿ ಬೇಕಾಗಿರೋ ಒಂದು ಇಂಟ್ರೆಸ್ಟ್ ಬೇಸ್ಡು ಎಜುಕೇಷನ್ ಸಿಸ್ಟಮ್ ನಮ್ಮಲ್ಲಿಲ್ಲ. ಮೀನ್ಸ್ ನನ್ನ ಎಜುಕೇಷನ್ ಸಿಸ್ಟಮ್ ಅನ್ನೋಕ್ಕಿಂತ ಇಂಪ್ರೂವ್ಮೆಂಟ್ ಸಿಸ್ಟಮ್ ನಮ್ಮಲ್ಲಿಲ್ಲ. ಅದು ಬಿಟ್ಟು ಎಲ್ಲರೂ ಒಂದೇ. ಈಗ ಒಂದು ಮಾತಿದೆ ನೋಡಿ, ಒಂದು ಕುರಿ ಹಳ್ಳಕ್ಕೆ ಬಿಟ್ಟು ಎಲ್ಲ ಕುರಿ ಬೀಳ್ತಿದ್ದಾವೆ. ಸೊ ಅದು ಒಂದು ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಡ್ಯಾನ್ಸಿಗೆ ಇಷ್ಟ ಅಂದರೆ ಡ್ಯಾನ್ಸ್. ಸೊ ಇಟ್ಸ್ ಟೇಕ್ ಎಕ್ಸಾಂಪಲ್. ಈ ಸ್ಟಡಿ ಹೂ ಆರ್ history of dance, who are father of dance, how their life comes from childhood. So ಆ ಥರ ಓದಬೇಕು. ಸೊ ಐ ಲೈಕ್ ದಟ್ ಕೈಂಡ್ ಆಫ್ ಎಜುಕೇಷನ್. ಸೊ ಪೀಪಲ್ ನೋಡ್ಕೊಂಡು ಎಜುಕೇಷನ್ ಕೊಡಬೇಕು. ಆಗ ಗುರುಕುಲ್ ಸಿಸ್ಟಮಲ್ಲೆಲ್ಲ 15 ಮೆಂಬರ್ ಸ್ಟೂಡೆಂಟ್ಸ್ಗೆ ಒಬ್ಬ ಟೀಚರ್ಸ್. ಆ ಒಬ್ಬ ಟೀಚರ್ ಎಲ್ಲ ರೀತಿ ಜ್ಞಾನವನ್ನು ಪಡೆದುಕೊಂಡಿದ್ದ. ಈಗ ಎವ್ರಿ ಸಬ್ಜೆಕ್ಟ್ ಟೀಚರ್ ಇದ್ದಾರಲ್ಲ ಆ ಥರ ಅಲ್ಲ, ಒಬ್ಬ ಟೀಚರ್ ಎಲ್ಲ ರೀತಿ ಜ್ಞಾನವನ್ನು ಪಡೆದುಕೊಂಡಿದ್ದ, ಅವನು ಎಲ್ಲರಿಗೂ ಗೈಡ್ ಮಾಡ್ತಾನೆ. ಸೊ ಐ ವಾಂಟ್ ಟು ಬಿ ಎಜುಕೇಷನ್ ಸಿಸ್ಟಮ್ ಲೈಕ್ ದಟ್. ಸೊ ಈಗಿನ ಒಂದು ಸ್ಕಿಲ್ನ ಕಲಿತು ಅಲ್ಲಿ ಅಡಾಪ್ಟಬಿಲಿಟಿ ಮಾಡ್ಕೊಳ್ಳೋ ಒಂದು ಕೆಪಬಿಲಿಟಿ ಬೆಳೆಸ್ಕೊಳ್ಳಿ. ಅದರ್ವೈಸ್ ಇಟ್ ಈಸ್ ಡಿಫಿಕಲ್ಟಿ ಟು ಸರ್ವೈವ್ ಇನ್ ದ ಪ್ರೆಸೆಂಟ್ ವರ್ಲ್ಡ್. So this information is all about education systems. So if I did any wrong in this video, please excuse me, and I will do better in next time, whatever I best. So I hope this video helped to you guys. Jai Hind, Jai Karnataka.